ಮೊದಲು ಕಟಿಂಗ್ ಮಾಡಿಸಬೇ ಬೇ ಏನಿದ್ದು ಸ್ನಾನ ಮಾಡಿದ್ದೆ ಬಿಲ್ಡಿಂಗು ಅದೆಲ್ಲ ಬೇಡ ನನಗೆ ನೀನು ಹೋಗ್ಬಿಟ್ಟು ಕಟಿಂಗ್ ಮಾಡಿಸು ನೋಡಿ ಫುಲ್ ಆರ್ತಿದ್ಯಾ ನಂದು ಹಿಂಗೆ ಹಳೆ ಇರೋ ಥರ ಕಾಣ್ತಿಲ್ವ ನಾನು ನೀನು ಹಳೆ ಹೀರೋಯಿನ್ ನೀನು ಶೀತ ಆಯ್ತಲ್ಲ ಹೇಳು ಓಕೆ ಈಗ ಏನು ಅಂತಂದರೆ ಹೇಳಿ ನೀನೇ ಹೇಳು ನೀನೇ ಹೇಳು ನೀನೇ ಹೇಳ ಯಾರೋ ಒಬ್ರು ಹೇಳ್ಬೇಕು ಇವಾಗ ಹೇಳು ಅದೇ ನಾವು ಐ ಥಿಂಕ್ ಎಷ್ಟೋ ತಿಂಗಳಾದ ಮೇಲೆ ಒಂದು ವಿಡಿಯೋ ಮಾಡ್ತಾ ಇದೀವಿ ಅಂದರೆ ಡ್ಯಾನ್ಸ್ ವಿಡಿಯೋ ಅಂದರೆ ರೀಕ್ರಿಯೇಷನ್ ಅಂದರೆ ಒಂದು ವಿಡಿಯೋದು ಸೇಮ್ ಸ್ಟೆಪ್ ಆ್ಯಸ್ ಇಟ್ ಈಸ್ ಅದೇ ಮಾಡ್ತೀವಿ ಆದರೆ ಸಾಂಗ್ ಚೇಂಜ್ ಅದು ಯಾವ್ದು ಸಾಂಗ್ ಅದು ನಂಗೆ ಗೊತ್ತಿಲ್ಲ ಐ ಥಿಂಕ್ ಬೇರೆ ಯಾವ್ದೋ ಲ್ಯಾಂಗ್ವೇಜ್ದು ಅದೇನೋ ಪಾವಾಜಿ ಅದೇನೋ ಇದೆ ಅದು ಸಖತ್ ಟ್ರೆಂಡ್ ಆಗಿತ್ತು ಐ ಥಿಂಕ್ ಗೊತ್ತಾಗಿರುತ್ತೆ ಇಷ್ಟೊತ್ತಿಗೆ ನಿಮಗೆ ಸೊ ಅದನ್ನು ನಾವು ನಮ್ಮ ಕನ್ನಡ ಸಾಂಗಿಗೆ ಆಲ್ಮೋಸ್ಟ್ ನಿಮಗೆ ಗೊತ್ತಿರಂಗೆ ನನ್ನ ಅಕೌಂಟಲ್ಲಿ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ನಾನು ಕನ್ನಡದ್ದೇ ಮಾಡೋದು ಐ ಥಿಂಕ್ ನಿಮಗೆ ಗೊತ್ತಿರೋದೆ ಕನ್ನಡ ಸಾಂಗಿಗೆ ನಾನು ಮಾಡೋದು ಸೊ ಆ ಸ್ಟೆಪ್ ಆ ಯುನಿಕ್ ಸ್ಟೆಪ್ ಏನು ವೈರಲ್ ಆಗಿತ್ತು ಸ್ಟೆಪ್ ನೋಡಿ ಆ ಸ್ಟೆಪ್ಪನ್ನ ನಮ್ಮ ಕನ್ನಡ ಸಾಂಗ್ ಒಂದಕ್ಕೆ ಅದು ನಮ್ಮ ಅಪ್ಪು ಸರ್ ನನ್ನ ಇನ್ಸ್ಪಿರೇಷನ್ ಅಪ್ಪು ಸರ್ ಸಾಂಗಿಗೆ ಮಾಡ್ತಾ ಇದ್ದೀನಿ ಯಾವುದು ಗೊತ್ತಾ ಅಂಜನಿ ಪುತ್ರ ಸಾಂಗು ಚಂದ 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 ನನ್ನ ಹೆಂಡತಿ ಆ ಸಾಂಗ್ ಸಾಕು ಅಷ್ಟೇ ಸೊ ಆ ಸಾಂಗಿಗೆ ಮಾಡ್ತಾ ಇದ್ದೀವಿ ಸೊ ಆ ವಿಡಿಯೋ ಹೆಂಗೆ ಅಂತ ಈ ವಿಡಿಯೋದಲ್ಲಿ ಲಾಸ್ಟಲ್ಲಿ ಇರಲ್ಲ ಅದು ಇನ್ಸ್ಟಾಗ್ರಾಮಿಗೆ ಹಾಕಿರ್ತೀನಿ ಈ ವಿಡಿಯೋ ಕಂಪ್ಲೀಟ್ ಬ್ಲಾಗ್ ಹೆಂಗೆ ಇರುತ್ತೆ ಅಂದರೆ ಮೇಕಿಂಗ್ ಆಫ್ ದಟ್ ವಿಡಿಯೋ ಸ್ಟಾರ್ಟ್ ಮಾಡೋಣ ಫಸ್ಟು ನನ್ನ ಬೇಬಿ ಯಾವ ಸೀರೆ ಉಟ್ಕೊಳ್ತಾಳೆ ಅಂತ ಎಲ್ಲ ನೋಡೋಣ ಸೊ ನಾನು ಪಂಚೆ ಶರ್ಟಲ್ಲಿ ಇರ್ತೀನಿ ನನ್ನ ಬೇಬಿ ಸೀರೆಯಲ್ಲಿ ಇರ್ತಾರೆ ಸೊ ನಿಮಗೆ ತೋರಿಸ್ತೀನಿ ತಾಳಿ ನನ್ನ ಬೇಬಿ ಯಾವ ಸೀರೆ ಉಟ್ಕೊಳ್ತಾಳಂತ ಇಲ್ಲೋಡಿ ನನ್ನ ಬೇಬಿ ಈ ಸೀರೆ ಉಟ್ಕೊಂಡು ಬೇಬಿ ಸೀರೆ ತೋರಿಸೆ ತಲೆದಿಂಬು ಅದು ಒಂದೇ ಕಲರ್ ಥರ ಕಾಣ್ತಿದ್ದೆ ಗ್ರೀನ್ ಕಲರ್ ಅಲ್ಲಿ ಪ್ಯಾರೆಟ್ ಗ್ರೀನ್ ಅಲ್ಲ ಆಯಿತು ಓಕೆ ನನ್ನ ಬೇಬಿ ಈ ಸೀರೆ ಉಟ್ಕೊಳ್ತಿದ್ದಾಳೆ ಇದು ನನ್ನ ಔಟ್ಫಿಟ್ ಅಂದರೆ ಲೈಟ್ ಪರ್ಪಲ್ ಪಂಚೆ ಮತ್ತು ಶರ್ಟು ಸೊ ಇವಾಗ ಹಾಕೊಂಡು ನಾನು ನನ್ನ ಬೇಬಿ ನಮ್ಮ ಔಟ್ಫಿಟ್ ಹೇಗಿರತ್ತ ತೋರಿಸ್ತೀನಿ ಟೆಂಟೆಡನ್ ನನ್ನ ಬೇಬಿ ನೋಡಿ ಇಲ್ಲ ನೋಡಿ ತಿರುಗ್ತಾಳೆ ಇದು ನನ್ನ ಮತ್ತು ನನ್ನ ಬೇಬಿಯ ಔಟ್ಫಿಟ್ ಈಗ ಸ್ಟಾರ್ಟ್ ಮಾಡೋಣ ಓಕೆ ಈಗ ಸ್ಟಾರ್ಟ್ ಮಾಡೋಣ ಟೈಮ್ ವೇಸ್ಟ್ ಮಾಡೋದು ಬೇಡ ಆಲ್ರೆಡಿ ಟೈಮ್ ಆಗಿದೆ ಯಾಕಂದರೆ ಇವಳು ಗಂಟೆ ತಾಡ್ಲು ರೆಡಿ ಹಾಕೆ ನಾನು ಬರೀ 5 ನಿಮಿಷದಲ್ಲಿ ಪಂಚೆ ಶರ್ಟ್ ಹಾಕೊಂಡೆ ಬೇಕಿತ್ತ ಅವ್ರು ಬಂದು ಉಡ್ಸ್ಬಾರ್ದಿತ್ತ ನೋಡಿ ಮದುವೆ ಆಗಿ ಒಂದು ಮಗು ಆಗಿದೆ ಇನ್ನು ಸೀರೆ ಉಟ್ಕೊಳಕ್ ಬರಲ್ಲ ಇವಳಿಗೆ ಅವ್ನು ಪಂಚೆ ಊಟಕ್ಕೆ 10 ಸಲ ಬಿಚ್ಚಿ ಹಾಕಿ ಮಾಡ್ತಾ ಇರ್ತಾನೆ ಆದ್ರೂ ನಾನೇ ಉಟ್ಕೊಳ್ಳೋದು ಅದನ್ನ ಮತ್ತೆ ನಾನೇ ಉಟ್ಕೊಳ್ಳೋದಿದ್ರೆ ಇನ್ನೂ ಟೈಮ್ ಆಗುತ್ತೆ ಓಕೆ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಓಕೆ ಸ್ಟಾರ್ಟ್ ಫಸ್ಟು ಮನೆಯ ಬಾಗಿಲಲ್ಲಿ ಜಸ್ಟ್ ಹಿಂಗೆ ಇಲ್ಲಿಂದ ಹೊರಗಡೆ ಹಿಂಗೆ ಎಕ್ಸಿಟ್ ಇದೆ ಮನೆಯ ಬಾಗಿಲಲ್ಲಿ ಇಷ್ಟು ಒಂದು ಶಾರ್ಟ್ ಇಲ್ಲಿ ನೋಡಿ ವಿಡಿಯೋ ಮಾಡೋದು ನನ್ನ ತಂಗಿ ಚಡ್ಡಿ ಹಾಕ ಬಂದವಳು ನೋಡಿ ಮನೆಯ ಬಾಗಿಲಲ್ಲಿ ಕಾಣಿಸದ್ನಾ ಇಲ್ಲಿ ನೋಡಿ ಇವಾಗ ಇಲ್ಲಿ ಕೂತ್ಕೊ ಇಲ್ಲಿ ಸ್ವಲ್ಪ ಹಿಂದೆ ಹೋಗು ಸ್ವಲ್ಪ ಆ ಕಡೆ ಹೊತ್ತು ಇವಾಗ ನೋಡ ಮನೆಯ ಬಾಗಿಲಲ್ಲಿ ಮನದಂಗಳಲ್ಲಿ ಕ್ಯಾಮ್ರಾ ಆಕ್ಷನ್ ಅಂದ ತಕ್ಷಣ ಮನದಂಗಳಲ್ಲಿ ಅಂತೀನಿ ಇಷ್ಟು ಶಂಶ ಮನದಂಗಳದಲ್ಲಿ ಹೆಂಗೆ ಮರೆಯಲಿ ಅಂತೀನಿ ಆಯ್ತಾ ರೆಡಿ ಚೆನ್ನಿ ಲೇನಾ 3 2 1 ಗೋ ರಂಗೋಲಿ ರೆಡಿ ಇದೆ ಎಲ್ಲೋದೆ ನಾನು ಓಕೆ ರೆಡಿ ಇರೋ ರಂಗೋಲಿಗೆ ಇವಳು ಸುಮ್ಮನೆ ಟಚ್ ಅಪ್ ಮಾಡೋದು ರಂಗೋಲಿ ಇಡುವ ಕೈಯ ಹೆಂಗೆ ಮರೆಯಲಿ ಹೆಂಗೆ ಲಿರಿಕ್ ಸೊ ಇವಾಗ ನೋಡು ಸುಮ್ಮನೆ ನೀನು ಹಿಂಗೆ ಕೂತಿರ್ತೀಯ ಇಲ್ಲಿ ಕೂತ್ಕೊಂಡು ಹಿಂಗಂತೀಯ ಅಷ್ಟೇ ಅಂತೀಯ ಆಗ ನಾನು ನಿನ್ನ ಹಿಂದ್ಗಡೆಯಿಂದ ಅಂತೀನಿ ಆಯ್ತಾ ಓಕೆ ಇಲ್ಲಿಂದ ಹಿಂಗಿರ್ತೀಯಲ್ಲ ನಾನು ಇಲ್ಲಿಂದ ಹಿಂಗಂತೀನಿ ಅಷ್ಟೇ ಇಷ್ಟು ರೆಡಿ ಚಿನ್ನಿ ಪ್ಲೇ ಬರ್ತಾರೆ ಹಾಂ ಅಲ್ಲಿ ನೋಡಿ ನಮ್ಮ ತಾತದ ಬಿಡಿ ಸೇದಾಕ ಹೋಯ್ತಾರೆ ಬೀಡಿ ಸೇದ್ಕ ಬರ್ತಾ ಇರೋದು ಬೀಡಿ ರಾಜು ಅಂತ ಅವ್ರ ಹೆಸರು ಸಿಗರೇಟ್ ಇಲ್ವಾ ಬೀಡಿ ಸೇದ್ತಾ ಇದೆಯಲ್ಲ ಸೇದ್ಬಿಟ್ಟು ಎತ್ಕೊಂಡಲ್ಲ ಇವಾಗ ತಾನೆ ಇವಾಗ ಏನಿಲ್ಲ ಸಿಂಪಲ್ ಜಸ್ಟ್ ಹಿಂಗೆ ನಡ್ಕಪ್ಪ
ನೀನು ನಡ್ಕೊ ನಾನು ನಿನ್ನ ಹಿಂದ್ಗಡೆ ಜಸ್ಟ್ ಹಿಂಗೆ ಕೂದಲನ್ನ ಹಿಂಗೆ ಅಂತೀನಿ. ನನಗಂತೂ ಕೂದಲು ಜಾಸ್ತಿ ಇದೆ ಅಲ್ಲ ಹಿಂಗೆ ಅಂತೀನಿ. ನೀನು ಹಿಂಗೆ ಬಾ ಆಯ್ತಾ ಚಿನ್ನಿ? ರೆಡಿ ಪ್ಲೇ ಪ್ಲೇ ಓಕೆ ರೆಡಿನಾ? ಆಗ್ತಿದೆ ರೆಡಿ ರೆಡಿ ಫೇಸ್ ನೋಡ್ಕೊಂಡು ನನ್ನ ನೋಡು ಅಷ್ಟೇ ಹಿಂದೆ. ಓಕೆ ರೆಡಿನಾ? ಹಂಗಿಡ್ಕ ನನ್ನನ್ನು ನೋಡು. ಹಂಗೆ ಬೇಡ ಕಣೆ, ಬೇಡ ಅಲ್ಲಿ ವಿಡಿಯೋ ಹೋಗುತ್ತೆ. ರೆಡಿ ಪ್ಲೇ ಚಿನ್ನಿ ಹೋಗ್ತಾರ ಬೇಬಿ ಹೋಗ್ತಾರ. ನಮ್ಮ ಜೊತೆ ನಾಯಿ ಓಡ್ಬೇಕು. ಆ್ಯಕ್ಚುಲಿ ನಾಯಿ ಭಾಷೆ ಎಲ್ಲ ಅರ್ಥ ಆಗ್ತಾ ಇವಳಿಗೆ ಗೊತ್ತಿಲ್ಲ ನನಗೆ. ನಿಮಗೆ ಗೊತ್ತಾಯ್ತಾನೆ ಯಾರ ಭಾಷೆ ಅರ್ಥ ಆಗುತ್ತೆ ಅಂತ ಇವಾಗ. ಓಕೆ ಇವಾಗ ಬೇಬಿ ಇದು ಪೀಸ್ ಗಾಳಿ ತಾಗಿ ಆ ಥರ ಬರುತ್ತೆ. ಇವಾಗ ನೀನು ನಿಂತಿರಿ ಇಲ್ಲಿ ಗಾಳಿ ಅಂತೂ ಬಂದೇ ಬರ್ತಲ್ಲ, ಹಿಂಗೆ ಕೂದಲು ಹಿಂಗೆ ಹಾರಾಡುತ್ತೆ ಅಷ್ಟೇ. ನೋಡಿ ನಿಮ್ಮ ಹೇರ್ ಎಷ್ಟು ಡ್ಯಾಮೇಜ್ ಆಗಿದೆ. ನಾನು ಅವಳು ಸದ್ಯದಲ್ಲಿ ಕಟಿಂಗ್ ಮಾಡಿಸ್ಬೇಕು ಅಲ್ಲ ಬೇಬಿ? ಕಟಿಂಗಿಗೆ ನಾವು ಹೋಗ್ಬೇಕಂತಿತ್ತು. ಕಟಿಂಗ್ ಮಾಡಿಸ್ತೀನಿ, ನನ್ನ ಸ್ಪಾ ಮಾಡಿಸ್ತೀನಿ, ಎಲ್ಲ ಮಾಡ್ತೀನಿ. ಸರಿ ಇಲ್ಲಡ ಈಗ ಕ್ಯಾಮ್ರಾ ಇಲ್ಲಿಂದ ಹಿಂಗೆ ಬರುತ್ತೆ. ನಾನು ಬೀಸು ಗಾಳಿ ತಾಗಿ ಹಿಂಗಂತೀನಿ ಕೂದಲನ್ನ ಹಿಂಗೆ ಸರಿ ಮಾಡು ಪ್ಲೇ ಮಾಡಲಿ. ಇಲ್ಲಿಂದ ಹಿಂಗೆ ಬೀಸು ಗಾಳಿ ತಾಗಿ ಮುಂಗುರುಳ ಜಸ್ಟ್ ಹಿಂಗೆ ಜಸ್ಟ್ ನಾನು ಸ್ಮೈಲೇ ಬರ್ತೀನಿ. ಓಕೆ ಬೇಗ ನಿಂತ್ಕೋ ಅಲ್ಲಿ ಕಟ್ಟಾಗಿ ಒಬ್ಬಳು. ಓಕೆ ರೆಡಿ ಇರ್ತೀನಿ ಪ್ಲೇ ಬರ್ತಾರೆ ಬೇಬೆ. ಈಗ ಮೇಯ್ನ್ ಪಾರ್ಟ್ ಒಂದೇ ಸಿಂಗಲ್ ಟೇಕಲ್ಲಿ ಮುಗ್ಸೋಕ್ಕೆ ಪ್ರಯತ್ನ ಪಡಬೇಕೀಗ. ಆದಷ್ಟು ಒಂದೇ ಟೇಕಲ್ಲಿ ನೋಡೋಣ. ಫಸ್ಟ್ ಸ್ಟೆಪ್ನ ಹೇಳ್ಕೊಡ್ತೀನಿ ಬೇಬಿ. ಇಲ್ಲ ಇವಾಗ ಹೆಂಗೆ ತಗೊಳ್ಳೋಣ ಗೊತ್ತಾ? ಆ್ಯಕ್ಚುಲಿ ಇದನ್ನ ಬ್ಯಾಕ್ಗ್ರೌಂಡ್ ತಗೊಳ್ಳೋಣ. ಇದು ಆ್ಯಕ್ಚುಲಿ ಬ್ಯಾಕ್ಗ್ರೌಂಡ್ ಚೆನ್ನಾಗಿದೆ. ಸೊ ಇಲ್ಲಿ ಬಾ ಇಲ್ಲಿ ಓಕೆ ಇಲ್ಲಿ ಹಿಂಗೆ ಈ ಥರ ಹಿಂಗೆ ಹೊರ್ಕೊಳ್ಳೋಣ ಹೊರ್ಕೊಂಡು ಟರ್ನಾಗ ಹಿಂಗೆ ಅಂತಂದು ಹಿಂಗೆ ತಗೊಳ್ಳೋಣ. ಫಸ್ಟು 1 2 3 4 ಓಕೆ ರೆಡಿ 5 6 7 ಗೋ 1 2 3 4 5 6 7 8 1 2 3 4 5 6 7 8 ಈಗ ನೀನು ಹಿಂಗೆ ತಗೋ 5 6 7 8 ಪರವಾಗಿಲ್ಲ ಮಾಡು. ಒಂದೇ ಟೇಕಲ್ಲಿ ಮಾಡ್ಬೇಕಷ್ಟೇ. ನಂಗೆ ಗೊತ್ತಿಲ್ಲ ಇದು ಒಂದೇ ಟೇಕಲ್ಲಿ ಇದು ಬರಬೇಕಿದು. ಇಲ್ಲಿ 5 6 ಅದು ಯಾರಿಗೆ ಹೋಗಿ ಅಂದಿದ್ದು 7 ಸುಮ್ಮನೆ ನೋಡಿ ನಾನು ಮಂಚೆ ಆರುತ್ತಿದೆ 5 6 7 ನಾನೇ ಅಂತೀನಿ ಬಿಡು 5 ಓಕೆ 5 6 7 8 ನೆಕ್ಸ್ಟ್ 1 2 3 4 5 6 7 8 1 2 3 4 ಅಂದ ತಕ್ಷಣ ತಾಳು ಅಷ್ಟೊತ್ತಿಗೆ ಅವಳಿಗೆ ಅಲ್ಲಿಗೆ ಬರಬೇಕಲ್ವ ತಾಳು. ಇವಾಗ ಹೆಂಗೆ ಇಲ್ಲ ಹೆಂಗೆ ಬರ್ತೀಯ? ಇಲ್ಲಿ ಬಾ 6 7 ಇಲ್ಲಿಗೆ ಬಾ ಹಿಂಗೆ ಅಂತೀನಿ ಓಕೆನಾ. ನೆಕ್ಸ್ಟ್ ಇಲ್ಲಿಂದ ಹಾಡು ಹೇಳ್ಕೊಂಡು ಹಿಂಗೆ ಬರ್ತೀನಿ. ಕ್ಯಾಮ್ರಾ ಹಿಂದೆ ಹೋಗ್ತಾ ಇರುತ್ತೆ. ಜಸ್ಟ್ ಹಿಂಗೆ ಮಾತಾಡ್ಕೊಂಡು ಹಿಂಗಂದು ಮತ್ತೆ ಹಿಂದೆ ಹಿಂಗೆ ಹೋಗೋಣ. ನೆಕ್ಸ್ಟ್ ಸ್ಟೆಪ್ 1 2 3 4 5 6 7 8 1 2 3 4 5 6 7 8 1 2 3 4 5 ಅಲ್ಲ ಹಂಗ ಬೇಡ ಇಲ್ಲೋಡು 1 2 3 4 5 6 7 ಸೆಂಟ್ರಿಗೆ 5 6 7 ಸೆಂಟರ್ ಆದ ತಕ್ಷಣ ನೆಕ್ಸ್ಟ್ ಅದು ಹೇಳು 1 2 3 4 5 6 3 ಅದು ಹಂಗೆ ಮಾಡೋದ್ರಲ್ಲಿ ನೀವು ಮಾಡ್ತಿಲ್ಲ. ಓಕೆ ಇಲ್ಲಿ ನೋಡು ಬೇಬಿ ಹೇಳ್ತೀನಿ ಕೇಳು 1 2 3 4 5 6 7 8 ಇದಾದ ತಕ್ಷಣನೇ ಹಿಂಗೆ 1 2 3 4 ತಪ್ಕೊಂಡು ನನ್ನ ಪರ್ಫೆಕ್ಷನ್ ಹುಡುಕ್ಬಿಟ್ಟು ನಂಗೆ ಹೆಂಗ್ ಬರ್ತಾ ಹೆಂಗೆ ಬೇಕಾಗಿ ಮಾಡು. ಒಟ್ಲಲ್ಲಿ ಇದಾದ್ಮೇಲೆ ಒಟ್ಲಲ್ಲಿ ಇದು ಅದಾದ್ಮೇಲೆ ಓಕೆನಾ. ಓಕೆ ಈಗ ಮಾಡೋಣ ರೆಡಿ. ಈಗ ಫಸ್ಟ್ ಈಗ ಕ್ಯಾಮ್ರಾಮ್ಯಾನಿಗೆ ಹೇಳ್ಕೊಡ್ಬೇಕು, ಕ್ಯಾಮ್ರಾ ವುಮೆನಿಗೆ ಹೇಳ್ಕೊಡ್ಬೇಕು ಇವಳಿಗೆ ಕ್ಯಾಮ್ರಾ ಯಾವ ಥರ ಮಾಡಬೇಕು ಅಂತ. ರೆಡಿ? ನಾನು ಹಂಗೆಲ್ಲ ಸಣ್ಣ ಆಗಲ್ಲ, ನನಗೆ ಹೆಂಗ್ ಬೇಕು ಹಂಗೆ ಸಣ್ಣ ಆಗದ. ನೋಡಿ ನನ್ನ ಬೇಬಿ ಸಣ್ಣ ಇದ್ದಾಳ್ತಾನೆ, ಸಣ್ಣ ಆಗ್ಬೇಕಂತೆ. ನೀನು ಸಣ್ಣ ಫಿಟ್ ಆಗ್ಬೇಕಂತೆ. ಓಕೆ ಪ್ರಾಕ್ಟೀಸ್ ಎಲ್ಲ ಆಯಿತು ಬೇಬಿ, ಇವಾಗ ಮಾಡೋಣ.
ನೋಡೋಣ ಸಿಂಗಲ್ ಟೇಕಲ್ಲಿ ಮಾಡಬೇಕು ಬೇಬೆ. ಸಿಂಗಲ್ ಅಂತ 3 ಸಿಂಗಲ್ ನೋಡೋಣ ಇವಾಗ ಸಿಂಗಲ್ ಟೇಕ್ ಪ್ಲೇ ಮಾಡಿದ್ದೀನಿ. ಹೋಗು ಅಂತೀರ ನಿಮ್ಗೆ ಹೋಗು ಪ್ಲೇ ಮಾಡಿ ರೆಡಿ ಇರೋ ಹೋಗ್ತಾ ಒಂದೇ ಟೇಕಲ್ಲಿ ಮುಗಿಸ್ತೀವಿ ಅಂದ್ರೆ ಆ್ಯಕ್ಚುಲಿ ಒಂದು ಟೇಕ್ ಮಾಡಿದ್ವಿ. ಆ್ಯಕ್ಚುಲಿ ಚೆನ್ನಾಗಿ ಬಂತು ವೀಡಿಯೋ. ಬಟ್ ಏನಾದ್ರು ನಾನು ಬಟ್ಟೆಯಲ್ಲಿ ಹಿಂಗೆ ಹಾರಿ ಪಂಚೆ ಎಲ್ಲ ಹಾರಿ ಹೊಟ್ಟೆ ಎಲ್ಲ ತೊಡೆ ಎಲ್ಲ ಕಾಣ್ತಿದೆ. ಸೊ ಹಾಗಾಗಿ ಇನ್ನೊಂದು ಸಲ ಮಾಡೋಣ ಅಂತ ಸ್ವಲ್ಪ ಆ ಕಡೆ ಪೊಸಿಷನ್ಗೆ ಜಂಪ್ ಆಗ್ತಾಯಿದ್ವಿ. ಇನ್ನೊಂದು ಸಲ ಮಾಡ್ತೀವಿ ನೋಡೋಣ. ನಾನು ಪಂಚೆಗೆ ಇದು ಹಾಕೊಂಡಿದ್ದೀನಿ, ಪಿನ್ ಹಾಕೊಂಡಿದ್ದೀನಿ. ಮಿಸ್ ಆಯ್ತು. ಬಟ್ ಅಲ್ಲೇ ಮಿಸ್ ಆಯ್ತು. ಇವಳು ಮಿಸ್ ಆದ್ರೆ ಅದು ನಗಡೋದು ಯಾಕೆ? ಸೈಡಿಗೆ ಹೋಗ್ಬೇಡಿ. ಇಲ್ಲ ಗುದ್ದಿಸ್ಕೊಂಡು ಹೋಗ್ತಾರೆ. ನೀನಂತ ಗೊತ್ತಾದ್ಮೇಲಂತೂ ಜೋರಾಗೆ ಗುದ್ದಿಸ್ಕೊಂಡು ಹೋಗ್ತಾರೆ. ಹಾಂ, ಎಲ್ಲ ಇದ್ದಾಳೆ ನನ್ನ ಬೇಬಿ ಅಂದರೆ ಗುದ್ದಿಸ್ಕೊಂಡು ಹೋಗಿಲ್ಲ ಅಂತ ಅರ್ಥ.
ಪೆನ್ನು ಕಿತ್ಕೊಂಡ್ರೆ ನಾನೇನು ಮಾಡಲಿ? ಪೆನ್ನು ಫುಲ್ ಅಂತ 5ರಿಂದ 6 ಟೇಕ್ ಆಯಿತು, ಯಾವುದೂ ಚೆನ್ನಾಗಿ ಬಂದಿಲ್ಲ ವಿಡಿಯೋ. ಸೊ ನೋಡೋಣ, ಇನ್ನೊಂದು ಸಲ ಟ್ರೈ ಮಾಡೋಣ ಲಾಸ್ಟ್. ಕೊನೆಗೂ ಮಾಡಿದ್ವಿ. ಬೇಬಿ ಫುಲ್ ಖುಷಿಯಾಗಿದ್ದೀನಿ. ಕೊನೆಗೂ ಅವಳಿಗೆ ಸಮಾಧಾನ ಆಯಿತು. ಆ್ಯಕ್ಚುಲಿ ವಿಡಿಯೋ ಹೆಂಗೆ ಬಂದಿದೆ ಅಂತ ನೋಡ್ತೀನಿ ಫಸ್ಟ್. ಅಬ್ಬಾ, ವಿಡಿಯೋ ಮಾತ್ರ ಸಕ್ಕದಾಗಿ ಬಂದಿದೆ ನಿಜಾಗ್ಲೂ. ತುಂಬ ಎಷ್ಟೋ ತಿಂಗಳೆಲ್ಲ ನನ್ನ ಪ್ರಕಾರ ಐ ಥಿಂಕ್ ವರ್ಷ ಆಗ್ತಾ ಬಂತು. ಅಂದರೆ ಈ ಥರದೊಂದು ಹೆವಿ ಡ್ಯಾನ್ಸ್ ಮಾಡಿದೆ ನಾನು ಮತ್ತು ನನ್ನ ಬೇಬಿ. ಖುಷಿ ಆಯಿತು, ಸಖತ್ತಾಗಿ ಬಂದಿದೆ. ಇವಾಗ ಈ ವಿಡಿಯೋ ನಾವು ಏನು ಮಾಡಿದ್ವಲ್ಲ, ಈ ವಿಡಿಯೋ ವಿತ್ ಸಾಂಗ್ ಸಮೇತ ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಆಗಿದೆ. ಇನ್ಸ್ಟಾಗ್ರಾಮಿಗೆ ಹೋಗಿ ನೋಡಿ. ಸೊ ಸಖತ್ತಾಗಿ ಬಂದಿದೆ. ಇನ್ಸ್ಟಾಗ್ರಾಮಿಗೆ ಹೋಗಿ ನೋಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ, ಓಕೆನಾ? ಕಮೆಂಟ್ ಮಾಡಬೇಕು, ಮಿಸ್ ಮಾಡಬಾರ್ದು. ಇಷ್ಟ ಆಯಿತಾ ಇಲ್ವಾ ಅಂತ ಕಮೆಂಟ್ ಮಾಡಿ, ಓಕೆನಾ? ಸೊ ಇದೇ ಥರ ನಮ್ಮ ವೀಡಿಯೋಸ್ಗಳನ್ನ ನೋಡ್ತಾ ಇರಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರೆಯೋಕ್ಕೆ ಹೋಗ್ಬಿಡಿ. ಇದೇನಿದು ಕೊನೆಯಲ್ಲಿ ನನ್ನ ಬೇಬಿ ಕಾಣ್ತಿಲ್ಲ ಅಂತ ಯೋಚನೆ ಮಾಡ್ತಿದ್ದೀರಾ? ಸೊ ನನ್ನ ಮಗಳು ಸ್ವಲ್ಪ ಜೋರಾಗಿ ಅಳ್ತಾ ಇದ್ಲು. ಸೊ ಹಾಗಾಗಿ ಅವಳನ್ನ ಸಮಾಧಾನ ಮಾಡೋಕ್ಕೆ ಬದಲು ಸೊ ಹಾಗಾಗಿ ನಾನೇ ಎಂಡ್ ಕಾರ್ಡ್ ತಗೊಳ್ತೀನಿ ಅಂತ ಹೇಳಿದೆ. ಸೊ ಟಾಟಾ ಬಾಯ್ ಬಾಯ್, ಮಚ್ ಲವ್. ಇದೇ ಥರ ಪ್ರೀತಿ ತೋರಿಸ್ತಾ ಇರಿ, ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ, ಓಕೆನಾ? ಈಗ ವಿಡಿಯೋ ಮಾಡಿದ್ದೀನಿ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ವಿಡಿಯೋ ಅಪ್ಲೋಡ್ ಆಗಿದೆ, ಹೋಗಿ ನೋಡ್ಕೊ ಬನ್ನಿ.